ಹೋಗ್ತಾ ಇದ್ದೀವಿ. ಇನ್ನು 150 ಕಿಲೋಮೀಟರ್ಸ್ ಟು ವಾರ್ಕಳ. ಸುಮ್ಮನೆ ಒಂದು ಪಿಟ್ ಸ್ಟಾಪ್, ಒಳ್ಳೆ ವ್ಯೂ ಇತ್ತು, ಸೊ ನಿಲ್ಸಿದ್ವಿ. ಮುಂದೆ ಮಳೆ ಬರೋ ಥರ ಇದೆ, ಏನಾಗತ್ತೆ ನೋಡೋಣ. ನೋಡಿ, ನಮ್ ರೋಹಿತ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಕ್ಯಾಮ್ರಾ ಹಾಕೊಂಡಿದೀನಿ ಅವ್ರದ್ದು. ಬ್ಯಾಟ್ರಿ ಇಲ್ಲಪ್ಪ ಜಾಸ್ತಿ, ಸುಮ್ಮನೆ ವೇಸ್ಟ್ ಮಾಡ. ಇರ್ಲಿ ಬಿಡ, ಏನಿರ್ಲಿ ಅಲ್ಲಿ. ಓಕೆ ಫ್ರೆಂಡ್, ಬಾಯ್. ಹೋಗ್ತಾ ಇದೆ. ಇನ್ನು ಒಂದು 130 ಕಿಲೋಮೀಟರ್ಸ್ ಇದೆ. ಎಷ್ಟಿದೆ ಎಕ್ಸಾಕ್ಟ್ಲಿ? 139 ಕಿಲೋಮೀಟರ್ಸ್ ಟು ಅವರ್ ಸ್ಟೇ ಹಾಸ್ಟೆಲ್ EXP ಅಂತ. ರೋಡ್ಸ್ ಬ್ಯೂಟಿಫುಲ್ ಆಗಿದೆ. ಅಲ್ಲೊಂದು ಪ್ಯಾಚ್ ಮಾತ್ರ ವರ್ಸ್ಟ್ ಆಗಿತ್ತು, ರೆಡಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಚೆನ್ನಾಗೇ ಇದೆ ರೋಡ್ಸ್. ಇಂಟರ್ಕಾಮ್ ಆಫ್ ಆಗಿಬಿಟ್ಟಿದೆ. ಒಳಂಜಂ ಖಣಂ ವಾಟರ್ಫಾಲ್. ಓಕೆ, ಸಾಕಾಯ್ತು ನನಗೂ ಬ್ಲಾಗ್ ಮಾಡಿ. ವಾರ್ಕಳ ಹೋದ್ಮೇಲೆ ರೆಸ್ಯೂಮ್ ಮಾಡೋಣ. ಕ್ಯಾಮ್ರಾ ತೆಗೆದಿಟ್ಬಿಡ್ತೀನಿ, ಏನಿಲ್ಲ ತೋರ್ಸೋಕ್ಕೆ. ಘಾಟ್ಸ್ ರೆಕಾರ್ಡ್ ಮಾಡೋದಕ್ಕಷ್ಟೇ, ಬಟ್ ಅದಕ್ಕೂ ಎನರ್ಜಿ ಇಲ್ಲ ಫಾಸ್ಟಾಗಿ ಹೋಗೋಕ್ಕೆ. ಹಂಗೆ ನ್ಯೂಟ್ರಲಲ್ಲೇ ಇಳಿಸ್ಕೊಂಡು ಹೋಗೋದಷ್ಟೆ. ಸೊ ಆಫ್ಟರ್ ದಿಸ್ ಪಾಯಿಂಟ್ ನಾವೆಲ್ಲ ತುಂಬ ಸುಸ್ತಾಗಿಬಿಟ್ಟಿದ್ವಿ ಆ್ಯಂಡ್ ವಾರ್ಕಳ ಇನ್ನೂ ತುಂಬ ದೂರ ಇತ್ತು. ಸೊ ಕ್ಯಾಮ್ರಾ ಎಲ್ಲ ಆಫ್ ಮಾಡಿಬಿಟ್ಟು ಕ್ಯಾಮ್ರಾ ಬಿಚ್ಚೆ ಇಟ್ಬಿಟ್ಟೆ ನಾನು ಹೆಲ್ಮೆಟಿಂದ. ಗೋಯಿಂಗ್ ಫಾರ್ವರ್ಡ್ ಇನ್ನೆಲ್ಲ ವೀಡಿಯೋಸು ಬರೀ ಫೋನಲ್ಲೇ ತೆಗೆದಿರೋದು. ಆ್ಯಂಡ್ ನಾವು ಪ್ರೀವಿಯಸ್ ನೈಟು ಮಲಗಿರಲಿಲ್ಲ, 1-2 ಅವರ್ ಮಲಗಿದ್ವಿ ಅಷ್ಟೇ. ಬೆಳಗ್ಗೆ ಕೊಲ್ಲುಕುಮಲೈ ಹೋಗಿ ಅಲ್ಲಿಂದ ಹೊರಟಿದ್ದು. ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಎಷ್ಟು ಡಿಸ್ಟೆನ್ಸ್ ಇತ್ತು ಅಂತ. ಸೊ ಅದಕ್ಕೆ ಬ್ಲಾಗಿಂಗ್ ಕ್ಯಾನ್ಸಲ್ ಮಾಡಿದ್ವಿ ಈ ಪಾಯಿಂಟಿಂದ. 3 hours later.
ಎಸ್ ಫೈನಲಿ ವಾರ್ಕಳ ರೀಚ್ ಆಗಿದ್ದೀವಿ. ನೈಟ್ ಆಗಿದೆ. ಸೊ ಇದೇ ಲೇನ್ ವಾರ್ಕಳದೆಲ್ಲ ಕೆಫೇಸು ಶಾಪ್ಸು ಎಲ್ಲ ಇದೆ. ಇದು ವಾರ್ಕಳ ಕ್ಲಿಫ್. ಸೊ ಕೆಳಗಡೆ ಈಸ್ ದಿ ಓಷನ್ ಆ್ಯಂಡ್ ದಿಸ್ ಇಸ್ ವಾರ್ಕಳ. ಅಷ್ಟೇ. ನಮ್ಮದು ಹಾಸ್ಟೆಲ್ ಎಕ್ಸ್ ಪಿ ತೋರಿಸ್ತೀನಿ. ಇವಾಗ ಇಲ್ಲಿ ಸ್ವಲ್ಪ ಹಂಗೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ. ನೋಡಿ ಹೆಂಗಿದೆ ಇಲ್ಲಿಂದ ಕೆಳಗೆ ಫುಲ್ಲು ಬಾಟಮ್ ಕ್ಲಿಫ್ ಇದು. ಬಿದ್ದರೆ ಹೋದಂಗೆ, ಕೆಳಗೇನೂ ಇಲ್ಲ. ದಟ್ಸ್ ಇಟ್ ಅಪ್ಡೇಟು. ನಾವಿಲ್ಲೇ ಇರ್ತೀವಿ ಇವತ್ತು, ನಾಳೆ, ನಾಡಿದ್ದು ಆಲ್ಸೋ. ನಾಡಿದ್ದು ಹೊರಡೋದು ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ. ದಟ್ಸ್ ಇಟ್. The next day. ಇಲ್ಲೇ ಸ್ಟೇ ಆಗಿದ್ದು ಲಾಸ್ಟ್ ನೈಟ್. ಹಾಸ್ಟೆಲ್ ಎಕ್ಸ್ ಪಿ ಅಂತ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಇವಾಗ ನೆಕ್ಸ್ಟು ಮಾಲೀಸ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಅದೇ ಅಪ್ಡೇಟು. ಜಾಸ್ತಿ ಏನು ಬ್ಲಾಗ್ ಮಾಡ್ತಾ ಇಲ್ಲ, ಕ್ಯಾಮ್ರಾ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ಕೇರಳ ಅಲ್ವಾ ಅಂತ. ಸೊ ದಟ್ಸ್ ಇಟ್. ಟುಡೇ ಇಸ್ ಡೇ 5. ಇವತ್ತು ಬೀಚ್ಗೆ ಹೋಗಿ ಬಂದ್ವಿ. ಬ್ಲ್ಯಾಕ್ ಬೀಚು ಮತ್ತು ತಿಂಡಿ ತಿನ್ಕೊಂಡು ಅಲ್ಲಿ ಅಷ್ಟೇ. ಇವಾಗ ಇದಕ್ಕೆ ಹೋಗ್ತಾ ಇದ್ದೀವಿ. ವಾಟ್ ಇಸ್ ಇಟ್, ಜಟಾಯು ಅರ್ತ್ ಸೆಂಟರ್. ಅಷ್ಟೇ. ದಟ್ಸ್ ಇಟ್ ಫಾರ್ ಟುಡೇ. Flashback. ಇದೆ ಮಾಲಿ ಹಾಸ್ಟೆಲ್ಲು. ಇವಾಗ ಇಲ್ಲಿ ಸ್ಟೇ ಆಗಿದ್ದೀವಿ. ಈ ರೂಮ್ ಇಲ್ಲಿ ಪ್ರೈವೇಟ್ ರೂಮ್ ತೊಗೊಂಡಿದ್ದೀವಿ. ಇಲ್ಲಿ ಹಾಸ್ಟೆಲ್ ಡಾಮ್ಸಲ್ಲಿ ಬೆಡ್ ಸಿಗಲಿಲ್ಲ, ಅದಕ್ಕೆ ಹಿಂಗೆ ನಡ್ಕೊಂಡು ಹೋದರೆ ವಾರ್ಕಳ ಕ್ಲಿಫ್. ವಾರ್ಕಳ ಬಂದು ಫುಲ್ಲು ಕ್ಲಿಫೇ ಇರೋದು. ಬೀಚು ಇದೆ, ಬಟ್ ಬೇರೆ ಜಾಗದ ಥರ ಕೆಳಗಿಲ್ಲ. ಇದು ಎಲಿವೇಶನ್ ಹೈಟ್ ಇದೆ. ಸೊ ನಮ್ಮ ಟ್ರಿಪ್ಪು ಇಲ್ಲಿಗೆ ಮುಗಿಯುತ್ತೆ. ವರ್ಕಳಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ. ಈಗ ಕೆಫೆಲ್ಲಿ ಹೋಗ್ಬಿಟ್ಟು ಲೈಟಾಗಿ ನಿಂತ್ಕೊಂಡು ಮಲಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬೆಂಗಳೂರಿಗೆ ಹೊರಡೋದು. ದಟ್ಸ್ ಇಟ್. ಮಧ್ಯದಲ್ಲಿ ಫಾಲ್ಸ್ಗೆ ಹೋದರೆ ಅದನ್ನು ತೋರಿಸ್ತೀನಿ, ಇಲ್ಲಾಂದರೆ ಅಷ್ಟೇ ವ್ಲಾಗ್ ಮುಗಿಯುತ್ತೆ. ಬಾಯ್ ಬಾಯ್.
The next day. Three hours later. ಲಾಸ್ಟ್ ಡೇ ಫಾಲ್ಸ್ ಬಂದಿದೆ. அண்ணா அக்கா இல்லடா